हुए है ಮೇಲೆ हेडिंग तोड़गा जैसे त्वक और नेत्र से द्रव्य का चाक्षुष प्रत्यक्ष हुए है नेत्र से द्रव्य का प्रत्यक्ष हुए ಈಗ ಪ್ರತ್ಯಕ್ಷ ಮೊದಲು ಇದು हेडिंग ಓದಿ ಓದಬೇಕು प्रत्यक्ष प्रमा के भेद रासन प्रमा का निरूपण रसन ग्राह्यो गुण रस स षट्विध ಅವು ಆರು ರಸ ಅಂದುಕೊಳ್ಳೇನೆ ಆರೇ ಬಾಣ ಅಂದುಕೊಳ್ಳೆ ಐದೇ मधुर लवण कटु कषाय तिक्त भेदात षट्विध रस आरु रुचिಗಳು आर्य नोड निरूपण तैसे नोड़ी तैसे रसन इंद्रिय से द्रव्य का तो प्रत्यक्ष होवे नहीं रसन इंद्रियದಿಂದ द्रव्यದೇನೋ प्रत्यक्ष ಆಗುವುದೇ ಇಲ್ಲ किंतु रस का ಅದು ಮೊದಲು ಇದರ ಪ್ರತ್ಯಕ್ಷ ತ್ವಾಚೇಂದ್ರಿಯದಾಗ ಹೇಳಲ್ಲ ಮೂರು ಅಂಬ ಮಾಯಿಕಾಯಿ ನೋವಾಗ ಕೇವಲ ಮೂರು ಇಂದ್ರಿಯಗಳು ಏನು ಮಾಡ್ತಾವ ಅಂತ ಕೇಳಿದ್ದಾದ್ರೆ ಕೇವಲ ಗುಣದಷ್ಟೇ ಪ್ರತ್ಯಕ್ಷ ಮಾಡ್ಕೋತಾವ ದ್ರವ್ಯದ ಪ್ರತ್ಯಕ್ಷ ಮಾಡ್ಕೊಳ್ಳೋದೇ ಇಲ್ಲ ಎರಡು ಇಂದ್ರಿಯಗಳ ಹೇಳ್ಕೊಂಡು ಬಂದಾರ ಈಗ ಎರಡು ಇಂದ್ರಿಯಗಳು ಗುಣ ಮತ್ತು ಗುಣಕಾಶ್ರಯ ದ್ರವ್ಯದ ಪ್ರತ್ಯಕ್ಷ ಮಾಡ್ಕೋತಾವ ಹಂಗ ಅವರು ವಿಜ್ಞಾನದ ಹೇಳ್ತಿರೋ ಸಿದ್ಧಾಂತಗಳು ಇವು ಎರಡು ಇಂದ್ರಿಯಗಳು ಏನದಾವಲ್ಲ ಇವು ಮುಮುಕ್ಷಿದ್ದಂತೆ ಗುಣಸಹಿತ ದ್ರವ್ಯ ನೇತ್ರ ಮತ್ತು ತ್ವಾಚ ಇವು ಎರಡು ಇಂದ್ರಿಯಗಳು ಗುಣ ಮತ್ತು ಗುಣಕಾಶ್ರಯ ದ್ರವ್ಯನ ಪ್ರತ್ಯಕ್ಷ ಮಾಡ್ಕೋತಾವ ಅಂದ್ಮೇಲೆ ಇವು ಎರಡು ಇಂದ್ರಿಯಗಳು ಮುಮುಕ್ಷಿದ್ದಂತೆ ಅಂತ ಹೇಳ್ತಿರೋ ಮೂರು ಇಂದ್ರಿಯಗಳು ಇದ್ದಾವಲ್ಲ ಪಾಮರ ವಿಷಯಗಳು ಇದ್ದಂತೆ ಹೆಂಗ ಅಂತ ಕೇಳಿದ್ರ ಜಗತ್ತಿನಾಗ ಇದು ಒಂದು ಅಧ್ಯಸ್ತ ವಸ್ತು ಅದ ಜಗತ್ ಅಧ್ಯಸ್ತ ಅದ ಅಧಿಷ್ಠಾನ ಬಿಟ್ಟು ತೋರುವುದೇ ಇಲ್ಲ ಹೌದಾ ಬರೀ ಜಗತ್ತಿಗೆ ಅಟ್ಟೆ ನೋಡ್ತಾರ ಅವರು ಇವ್ರು ಅವ್ರಿಗೆ ಗುರ್ತೇ ಇಲ್ಲ ಮುಮುಕ್ಷಗಳು ಏನದರ ಇದು ಜಗತ್ತಿರ್ಬೇಕಾಗಿದ್ರೆ ಸ್ವತಂತ್ರ ಹೆಂಗಿರ್ತದೆ ಜಗತ್ತ ಇದಕ್ಕೊಬ್ಬ ಆಧಾರ ಅಧಿಷ್ಠಾನ ಈಶ್ವರ ಇದ್ದಾನೆ ಸ್ವತಂತ್ರ ಜಗತ್ ಇರ್ಲಿಕ್ಕೆ ಬರಲ್ಲ ಇದು ಅಧ್ಯಸ್ತದ पण ಇದಕ್ಕೊಬ್ಬ ಈಶ್ವರ ಅಂದ್ರೆ ಅಧಿಷ್ಠಾನ ಒಬ್ಬ ಇರ್ಲಿಕ್ಕೆ ಬೇಕು ಅಂದ್ರೆ ಹೆಂಗ ಜಗತ್ತ ಜಗತ್ತಿಗೆ ಆಧಾರ ಅಧಿಷ್ಠಾನ ಒಬ್ಬ ಈಶ್ವರ ಎರಡರದು ಪ್ರತ್ಯಕ್ಷ ಮುಮುಕ್ಷುಗಳಿಗೆ ಈ ಪಾಮರ ವಿಷಯಗಳು ಬರೇ ಜಗತ್ತೇ ನೋಡ್ತಾರೆ ಮತ್ತೊಂದು ಏನಿಲ್ಲ ಅಂತ ಹಿಂಗ ಅವ್ರು ಹೇಳ್ತಾರೆ ತಿಳಿದ್ರೆ किंतु रस का नोड़े रसन इंद्रिय से द्रव्य का तो प्रत्यक्ष होवे नहीं रसन इंद्रिय द्रव्यದ ಪ್ರತ್ಯಕ್ಷ ಆಗುವುದೇ ಇಲ್ಲ ಮಾವಿನಕಾಯಿ ತಿನ್ನುವಾಗ ನಾವು ಮಾವಿನಕಾಯಿದು ರುಚಿ ಅಷ್ಟೇ ರುಚಿ ತಿಲಗತ್ತೀವಿ ರುಚಿ ಹೌದಲ್ಲ पण ಇದು ಮಾವಿನಕಾಯಿ ಅಂತ ಹೇಳಕ್ ಬರಲ್ಲ ದ್ರವ್ಯದ ಪ್ರತ್ಯಕ್ಷ ಆಗುವುದಿಲ್ಲ ರಸನ ಇಂದ್ರಿಯ किंतु रस का ರಸತ್ವ ಇದು ವ್ಯಾಪಕ ಜಾತಿ ರಸತ್ವ ಎಲ್ಲದರಲ್ಲಿ ರಸದಲ್ಲಿ रसत्व ಇದು व्यापक जाति मधुर अत्वादिक रस की जाति का मधुर ಇವು ಏನು ಆರು ಹೇಳಿದವಲ್ಲ ಇವು व्याप्य जाति का तथा रस अभाव का अदंते रसद अभाव मधुरादि रस में आम्लत्वादिक जाति के अभाव का रासन प्रत्यक्ष होवे है गुरुत्व रासन प्रत्यक्ष होवे ಒಟ್ಟ ಇಂದ್ರಿಯದರೆ ದ್ರವ್ಯ ಪ್ರತ್ಯಕ್ಷ ಮಾಡ್ಕೊಳ್ಳಲ್ಲ ಇಂದ್ರಿಯ ರಸದ ಅಂದ್ರೆ ರಸತ್ವ ವ್ಯಾಪಕ ಜಾತಿದು ಅದರಲ್ಲಿ ಇರುವ ಮಧುರಾದಿ ವ್ಯಾಪ್ಯ ಜಾತಿದು ಮತ್ತು ಆಮ್ಲತ್ವದಲ್ಲಿ ಕಟುತ್ವ ಅಭಾವದ ಪ್ರತ್ಯಕ್ಷದ ಜ್ಞಾನ ಕೂಡ ಈ ಇಂದ್ರಿಯ ಇಷ್ಟ ಸಂಬಂಧಗಳು ಮಾಡ್ಕೋತಾವ ಯಾಕೆ ರಾಸನ ಪ್ರತ್ಯಕ್ಷಕ್ಕೆ ಹೇತು ರಸನ ಇಂದ್ರಿಯಕ್ಕೆ ವಿಷಯನಿಕೆ ತೀನ ಸಂಬಂಧ है ಆದ್ದರಿಂದ ರಾಸನ ಪ್ರತ್ಯಕ್ಷದ ಕಾರಣೀಭೂತವಲ್ಪಟ್ಟಂತ ರಸನ ಇಂದ್ರಿಯದಿಂದ ಮೂರೇ ಸಂಬಂಧಗಳು ಇರುತ್ತವೆ रसन संयुक्त समवाय रसन संयुक्त समवाय रसन संयुक्त समवेत समवाय रसन ಅಂದ್ರೆ ಇಂದ್ರಿಯ ಏನ್ರಿ ಸಂಯುಕ್ತ ರಸದ ಗುಣ ವ್ಯಾಪಕ ಅದರಲ್ಲಿರುವ ಮಧುರತ್ವ ಜಾತಿ
ಹ ರಸನ ಸಂಬಂಧ ವಿಶೇಷಣತಾ ಸಂಬಂಧ. ರಸನ ಸಂಬಂಧ ಅಂದ್ರೆ ಇಂದ್ರಿಯ ಸಂಬಂಧ ಅಂದ್ರೆ ಆಮ್ಲತ್ವದಲ್ಲಿ ಕಟುದ ಅಭಾವದ ವಿಶೇಷಣತಾ ಸಂಬಂಧ. ಮತ್ತೆ ಅದೇ ಬಿಡಿಸಿ ಹೇಳ್ತಾರೆ ನೋಡಿ. ज्या फल के मधुर रस का, ज्या फल के मधुर रस का ರುಚಿದು ರಸ ಅಂದ್ರೆ ಯಾವುದು ರುಚಿ ತೋರಿ. ರಸನ ಇಂದ್ರಿಯತೆ, ರಸನ ಇಂದ್ರಿಯದಿಂದ ರಾಸನ ಪ್ರತ್ಯಕ್ಷ ಹೋವೆ. ರಾಸನ ರುಚಿ ಒಂದು ಯಾವ್ದು ರುಚಿ ಹುಳಿ ಯಾವ್ದಾದ್ರು ಒಂದು ರಾಸನ ಪ್ರತ್ಯಕ್ಷ ಹೋವೆ. ತಾ ಫಲ ರಸನ ಕಾ ಸಂಯೋಗ ಸಂಬಂಧ है. ಅಲ್ಲಿ ಆ ಫಲ ಅಂದ್ರೆ ಏನು, ಒಂದು ಹಣ್ಣು, ಮಾವಿನ ಹಣ್ಣು, ಸೇಪ ಯಾವುದರಿ ಫಲ ಅವರ ರಸನಕ ಅಂದ್ರೆ ಜೀವೇಂದ್ರಿಯದು ಸಂಯೋಗ ಸಂಬಂಧ ಇರುತ್ತದೆ. ಅದು ಗುಣ ಅದು ನೋಡಿ, ರಸ ಅದ್ರದೊಳಗಿಲ್ಲ. ಕಿಂತು ಯಾವ ದ್ರವ್ಯ ನಾವು ಹಿಡಿದಿರ್ತೇವೆ ಆ ದ್ರವ್ಯದು ಸೇಪ ಆಗಲಿ ಮಾವಿನ ಹಣ್ಣಾಗಲಿ ಯಾವುದರೆ ಅದರದು ಈ ರಸನೇಂದ್ರಿಯದು ಸಂಯೋಗ ಸಂಬಂಧ. ಯಾತೆ ರಸನ ಸಂಯುಕ್ತ ಫಲ है. ಆ ರಸನ ಸಂಯುಕ್ತ ಸಂಯೋಗಗಳು संयुक्त फल है. तामे रस गुण का समवाय होने थे. ಗುಣಗುಣಿಗೆ ಸಮವಾಯ ಸಂಬಂಧ. ರಸಗುಣದು ಸಮವಾಯ ಇರೋಣದರದಿಂದ. ಇದು ರಸಕ್ಕೆ ಅಂದ್ರೆ ರುಚಿಕೆ, ರಸನ ಪ್ರತ್ಯಕ್ಷ ಮೇ ನಿಮ್ಮಲ್ಲಿ ರಾ ಇತ್ತಂದ್ರೆ ರ ಮಾಡ್ರ ಜೀವೇ ಇಂದ್ರಿಯ ಹೇಳ್ಕತಾ ಇರೋದು. ರಸಕ್ಕೆ ಮೊದಲಾದ ರುಚಿಕೆ ರಾಸನ ಪ್ರತ್ಯಕ್ಷ ಮೇ ಅಲ್ಲ, ರಸನ ಪ್ರತ್ಯಕ್ಷ ಮೇ ಅಂದ್ರೆ ಇಂದ್ರಿಯದ ಪ್ರತ್ಯಕ್ಷದಲ್ಲಿ. ಎಲೆ ಹೆಂಗ್ ಬರ್ತದ ಅಲ್ಲಿ ಕಾನ ತೆಗೆದ್ ಬರೇ ಮತ್ತೊಂದು ಏನ್ ಮಾಡೋದಿಲ್ಲ. ಸಂಯುಕ್ತ ಸಮವಾಯ ಸಂಬಂಧ है, सो ವ್ಯಾಪಾರ है. ಆ ಸಂಯುಕ್ತ ಸಮವಾಯ ಸಂಬಂಧವೇ ವ್ಯಾಪಾರ. ಯಾಕಂದ್ರೆ संयुक्त समवाय संबंध में जो समवाय अंश है सो नित्य है, रसनजन्य नहीं. ಅಂದ್ರೆ ಇಂದ್ರಿಯಜನ್ಯ ಇಲ್ಲ. ಆದರೂ ಸಂಯೋಗ ಅಂಶ ರಸನಜನ್ಯ है. ಹಿಂದಕ್ಕೆ ನಾವು ದೀಪಿಕಾರಿ ಮಾಡಿದ್ ನೋಡ್ರಿ, ಸಮವಾಯ ಸಂಬಂಧ ನಿಮ್ಮ ಮಧ್ಯದಲ್ಲಿ ಸಮವಾಯ ನಿತ್ಯ ಐತಲ್ಲ, ಮತ್ತ ಅದು ಹೆಂಗ್ ಜನ್ಯ ಅಂತ ಹೆಂಗ್ ಹೇಳ್ತೀರಿ. ಅದಕ್ಕೆ ಅವ್ರು ಹೇಳಿದ್ರು, ಹಿಂದೆ ಹೇಳಿ ಶಂಕ ಮಾಡಿದ್ರು ಹಿಂದ, ಮತ್ತ ಅದೇ ಶಂಕ. तथापि संयोग अंश रसनजन्य है, संयोग अंश रसनजन्य है. ಅಲ್ಲಿ ಕಾಯತೆ ಜಾಗನಾಗೇನೆ ಯದ್ಯಪಿ ಬರ್ಕೋಬೇಕು, ಇಲ್ಲಂದ್ರೆ ನೀವು ಅಲ್ಲ ಹಿಂದೇನ್ ಕಾಯತೆ. ಕಾಯತೆ ಅಂದ್ರೆ ಯಾಕಂದ್ರೆ ಸೋ ವ್ಯಾಪಾರ ಹೇ ಅಂತಂದ್ರೆ ವ್ಯಾಪಾರ ಹೇಳಕತ್ತಾರ. ಮತ್ತೆ ಯಾಕಂದ್ರೆ ಅಂದ್ರೆ ಅದು ವ್ಯಾಪಾರ ಅದನ್ನೇ, ಮತ್ತೆ ಯಾಕಂದ್ರೆ ಯಾಕತ್ತೀರಿ, ಯಾಕಂದ್ರೆ ಪ್ರಶ್ನೆ ಬರಲ್ಲ. ಅದಕ್ಕಲ್ಲಿ यद्यपि संयुक्त समवाय संबंध में जो समवाय अंश है सो तो नित्य है, ಹೌದಲ್ಲ. ರಸನಜನ್ಯ नहीं, ಇಂದ್ರಿಯಜನ್ಯ ಇಲ್ಲ. ಸಂಯೋಗ ಇಂದ್ರಿಯಜನ್ಯ ಹೋವೆ, ಸಂಯೋಗಜನ್ಯ ಹೋವೆ, ಸಮವಾಯ ನಿತ್ಯ ಹೋವೆ. ಮತ್ತೆ ಇದು ಇಂದ್ರಿಯಜನ್ಯ ಇಲ್ಲಲ್ಲ, ಮತ್ತೆ ನೀವು ಹೆಂಗ್ ಹೇಳಿದ್ರಿ ಸಮವಾಯ ಅಂತ ಒಂದು ಅಭಿಪ್ರಾಯ ಇದೆ. ಅದಕ್ಕೆ ಪರಂತು ಜಾಗನಾಗ ತಥಾಪಿ ಸಂಯೋಗ ಅಂಶ ರಸನಜನ್ಯ है. ಆ ಸಮವಾಯ ಸಂಬಂಧ ಹೇಳೋಕ್ಕಿಂತ ಪೂರ್ವದಲ್ಲಿ ಇಂದ್ರಿಯದು ಸಂಯೋಗ ಆಗ್ಯದ, ನಂತರ ನಾವು ಸಮವಾಯ ಹೇಳ್ಬೇಕಿದ್ದೆವು. ಪರಂತು ಅದು ಸಂಯೋಗ ಸಂಯುಕ್ತ ಸಮವಾಯ ಹೇಳ್ತೇವೆ ನಾವು. ಮೊದಲೇ ಸಂಯುಕ್ತ ಅದ ಅದು, ಅದಕ್ಕೆ ಸಂಯೋಗ ಜನ್ಯ ಅಂತ ಹೇಳ್ತೇವೆ. ಸಂಯೋಗ ಅಂಶ ರಸನಜನ್ಯ है. रसन इंद्रिय जन्य जो ನೋಡಿ ರಸಕ ರಾಗದ ರಾ, ಅದಕ್ಕೆ ಕಾನ ತೆಗಿಬೇಕ್ರಿ. ಇಂದ್ರಿಯ ಇವಟ ರಾಸನ ಅಂದ್ರ ಒಂದು ರುಚಿ ಹುಳಿ ಒಂದು ರಸ, ರಸನ ಇಂದ್ರಿಯ. ರಸನ ಮಾಡ್ಬೇಕು, ರಸನ ಸಾಕ್ಷಾಂತಕಾರ. ಚೀತಿ ನಿಮ್ ಬರೋ ಚೀತಿ ನಿಂದ ರಾ ಇತ್ತಲ್ಲ ಅದು ರಸನ. ಸಾಕ್ಷಾತ್ಕಾರ ತಾಕಾ ಜನಕ ಯಾತೆ ವ್ಯಾಪಾರ है. ಆದ್ರಿಂದ
अजीवेंद्रिय रासन प्रमा याते व्यापार है तिस व्यापार वाला रासन प्रत्यक्ष का असाधारण कारण रसनेन्द्रिय है ಇಲ್ಲಿ ಸ್ಪಷ್ಟ ರಸನೇಂದ್ರಿಯ ಕೊಟ್ಟರು ನೋಡ್ರಿ ಹೌದೇನಿಲ್ಲ ಆ ವ್ಯಾಪಾರವುಳ್ಳ ರಾಸನ ಪ್ರತ್ಯಕ್ಷಕ್ಕ ವ್ಯಾಪಾರವುಳ್ಳ ಅಸಾಧಾರಣ ಕಾರಣ ಒಂದೇ ಕಾರಣ ರಾಸನ ಪ್ರತ್ಯಕ್ಷ ಅಸಾಧಾರಣ ಕಾರಣ ರಸನೇಂದ್ರಿಯ ಇರುತ್ತದೆ ಯಾತೆ ಕರ್ಣ ಹೋನೇತೆ ಪ್ರಮಾಣ ಹೇ ಆದ್ರಿಂದ ಅದು ಕರ್ಣ ಇರೋಣದಿಂದ ಪ್ರಮಾಣ ಅಜ್ಞಾತ ಜ್ಞಾಪಕಂ ಪ್ರಮಾಣ ಅವ್ರ ಮತಾನುಸಾರಿಗೆ ಪ್ರಮಾಕರಣ ಪ್ರಮಾಣ ಯಾರ ಮತಾನುಸಾರ ನ್ಯಾಯಕರ ನಂತರ ಮತ್ತೆ ಅಜ್ಞಾತ ಜ್ಞಾಪಕಂ ಪ್ರಮಾಣ ಅಜ್ಞಾತ ಜ್ಞಾಪಕಂ ಪ್ರಮಾಣ ಇದು ವೇದಾಂತಿ ಲಕ್ಷಣ ನೋಡಿದ್ರ ಪರಂತು ಅಜ್ಞಾತ ಜ್ಞಾಪಕಂ ಪ್ರಮಾಣ ಈ ಲಕ್ಷಣದಲ್ಲಿ ಅವ್ಯಾಪ್ತಿ ದೋಷ ಬರುತ್ತದೆ ಹೇಗೆ ಬರುತ್ತದೆ ಅಜ್ಞಾತ ಜ್ಞಾಪಕ ಅಜ್ಞಾತ ಅಂದ್ರೆ ಪ್ರಮಾಣ ಅಲ್ಲೇನು ಅಜ್ಞಾತ ಅಂದ್ರ ಪ್ರಮಾಣ ಅಲ್ಲೇನು ಅಂತ ಹಿಂಗ ಅವರು ಇವರು ಅಜ್ಞಾತ ಅಂದ್ರೆ ಪ್ರಮಾಣ ಅಲ್ಲೇನು ಪ್ರಮಾಣ ಅದ ಪರಂತು ಇದು ಎರಡ ಪ್ರತ್ಯಕ್ಷ ಶಬ್ದದಲ್ಲಿ ಅಟ್ಟೆ ಕೂತಪ್ಪ ಅಸತ್ವಾಪಾದಕ ಅವಾನಾಪಾದಕ ಅವನ ಎರಡೂ ಪ್ರತ್ಯಕ್ಷ ಮತ್ತು ಶಬ್ದದಲ್ಲಿ ಏನೋ ಕೂತ್ ಹೋತದ पण ಉಳಿದ ನಾಲ್ಕದಲ್ಲಿ ಫಕ್ತ ಅಸತ್ವಾಪಾದಕ ಅವನ ಅಷ್ಟೇ ನಿವರ್ತಿ ಆಗ್ತದ ಅದಕ್ಕೆ ನಿಮ್ಮ ಲಕ್ಷಣ ನಾಲ್ಕ ಇದರಲ್ಲಿ ಕಡಿಮೆ ಬೀಳುತ್ತದೆ ಪ್ರಮಾಣದಲ್ಲಿ ಪ್ರಮಾಕರಣ ಪ್ರಮಾಣ ನಿರ್ದೋಷ ಲಕ್ಷಣ ಹಾ ಏನು ಆಯ್ತು ಚೀತಲ್ರಿ ಇವೆಲ್ಲ ನೆನಪ ಇಟ್ಟು ಬರೋದು रासन प्रमा फल है रासन प्रमा फल है जैसे रस में रसत्व व्यापक जाति रस में रसत्व ಇದು व्यापक जाति का और व्याप्य जाति मधुरत्व आम्लत्व ಅಂದ್ರೆ आंबट लवणत्व कारट कटुत्व कडूपणा ಅಂದ್ರೆ ಕಹಿಪಣ ಕಷಾಯತ್ವ ತುರಟಪಣ तिक्तत्व ಅಂದ್ರೆ तिखट रूप षट धर्मन का रसन इंद्रियते रासन पर साक्षात्कार होवे रुचिದು ರಾಸನ ಜ್ಞಾನ ಆಗುತ್ತದೆ ಇದು ನಿಮಗೆ ಐಸೆ ಎರಡನೇದು ರಸದಲ್ಲಿ ರಸತ್ವ ವ್ಯಾಪಕ ಜಾತಿ ಅದರಲ್ಲಿ ವ್ಯಾಪ್ಯವಾಗಲ್ಪಟ್ಟಂತಹ ಮಧುರತ್ವ ಅಮ್ಲತ್ವ ಲವಣತ್ವ ಕಟುತ್ವ ಕಷಾಯತ್ವ ತಿಕ್ತತ್ವ ಈ 6 ವ್ಯಾಪ್ಯ ಜಾತಿ ಧರ್ಮಗಳದು ರಸನೇಂದ್ರಿಯಿಂದ ರಾಸನ ಅಂದ್ರೆ ರುಚಿದು ಸಾಕ್ಷಾತ್ಕಾರ ಅಂದ್ರೇನೆ ಪರಮ ಆಗುತ್ತದೆ ಅವು ನಿಮ್ಗೆ ಗೊತ್ತಾವಲ್ಲ ನಾ ಎಲ್ಲಿ ಅಂದ್ರೆ ನಿಮ್ಗೆ ಹೇಳೋದು ಅಂದ್ರೆ ಇವು 6 ರುಚಿ 6 ರಸಗಳು ಗೊತ್ತಾವಲ್ಲ ಮತ್ತೆ ಕಹಿ ಒಗರ ರುಚಿ ಹುಳಿ ಖಾರ ಉಪ್ಪ ಒಂದು ಒಗರ ಹಿಂಗ 6 ಹಾ ಅದೇ ಅವ್ರು ಕೊಟ್ಟಲ್ಲಿ ಪ್ರಶ್ನೆ ಇಲ್ಲ ಮಧುರತ್ವ ಅಮ್ಲತ್ವ ಲವಣತ್ವ ಕಟುತ್ವ ಕಷಾಯತ್ವ ತಿಕ್ತತ್ವ ಅವು ಹಿಂದಿ ಶಬ್ದದಾಗ ನಮಗ್ ಕನ್ನಡದಾಗ ವ್ಯವಹಾರ ಆಗ್ಬೇಕಾದ್ರೆ ಗುರ್ತಿರ್ಬೇಕು ಅಂತ धर्मन का रसन इंद्रिय ते रासन साक्षात्कार होवे ता रसन से इंद्रिय से फलाधिक द्रव्य का संयोग है फलाधिक द्रव्य में संयोग ता द्रव्य में रस संयुक्त है आ द्रव्यದಲ್ಲಿ ರಸ ಏನದ संयुक्त ಐತಿ याते रसन संयुक्त जो द्रव्य संयोग वाले को संयोग है रसन संयुक्त द्रव्य तामे संवेत कहिए समवाय संबंध से रहने वाला रस है समवाय संबंधी रसा तामे ता रस में रसत्व का अगर व्यापक जाति का रसत्व के व्याप्य जो मधुरत्वादि तिनका समवाय होने थे रसन संयुक्त
ಸಮವೇತ ಸಮವಾಯ ಸಂಬಂಧ ಹೇ ರಸನ ಸಂಯುಕ್ತ ಸಮವೇತ ಸಮವಾಯ ಸಂಬಂಧ ಇರುತ್ತದೆ. ಗೊತ್ತಾಗ್ತದೆ ಶಾಸ್ತ್ರ ಸರಳ ಈಗೆಲ್ಲ ಆಗೋದವು. ತೈಸೆ ಈಗ ಅಭಾವ ಬಗ್ಗೆ ಹೇಳ್ತಾರೆ. तैसे फल के मधुर रस में फल के मधुर रस में आम्लत्व अभाव का मधुरದಲ್ಲಿ ಹುಳಿದ ಅಭಾವ. ಈಗ ನೋಡಿ ರಾಗದ ರ ಇಂದ್ರಿಯ ರಸನ ಪ್ರತ್ಯಕ್ಷ ಹೋವೆ ಹೈ ರಸನೇಂದ್ರಿಯದಿಂದ ಆ ಅಭಾವ ಪ್ರತ್ಯಕ್ಷ ಆಗುತ್ತದೆ. ಹುಳಿಯಲ್ಲ ಅನ್ನೋದು ಈ ಇಂದ್ರಿಯದಿಂದ ಪ್ರತ್ಯಕ್ಷ ಆಗುತ್ತದೆ. ತಾ ರಸನೇಂದ್ರಿಯ का अम्लत्व अभाव से स्व संबंध विशेषणता संबंध है. ಆ ಅಮ್ಲತ್ವ ಅಭಾವದೊಡನೆ ಸ್ವ ಸಂಬಂಧ ವಿಶೇಷಣತಾ ಸಂಬಂಧ ಇರುತ್ತದೆ. ಸ್ವ ಅಂದ್ರೆ ಇಂದ್ರಿಯ, ಸಂಬಂಧ ಮಧುರ ರಸ ಏನ್ರಿ, ಅದರಲ್ಲಿ ಅಮ್ಲತ್ವ ಅಭಾವ ಸಂಬಂಧ ಇರುತ್ತದೆ. ಕಾಯತೆ ಸಂಯುಕ್ತ ಸಮವಾಯ ಸಂಬಂಧ ಸಂಯುಕ್ತ ಸಮವಾಯ ಸಂಬಂಧ ರಸನ ಸಂಬಂಧ ಮಧುರ ರಸ. ಇಂದ್ರಿಯ ಸಂಬಂಧ ಯಾವುದದ ಮಧುರ ರಸ. ತಾಮೇ ಆಮ್ಲತ್ವ ಅಭಾವ ಕಾ ವಿಶೇಷಣತಾ ಸಂಬಂಧ ಅದರಲ್ಲಿ ಆಮ್ಲತ್ವ ಅಭಾವದು ವಿಶೇಷಣತಾ ಸಂಬಂಧ ಇರುತ್ತದೆ. ಯಾತೆ ರಸನೇಂದ್ರಿಯಕ ಆಮ್ಲತ್ವ ಅಭಾವ ಸೆ ಸಂಯುಕ್ತ ಸಮವೇತ ವಿಶೇಷಣತಾ ಸಂಬಂಧ ಹೇ. ಸಂಯುಕ್ತ ಅಂದ್ರೆ ಹಣ್ಣು, ಅದರಲ್ಲಿ ಸಮವೇತ ಮಧುರ ರಸ. ಆ ವಿಶೇಷಣತಾ ಸಂಬಂಧ ಅಂದ್ರೆ ಆಮ್ಲತ್ವ ಅಭಾವ. ಕೈದಲ್ಲಿ ಹುಳಿಯಲ್ಲಿ ಕೈದ ಅಭಾವ, ಒಂದರಲ್ಲಿ ಒಂದು ಅಭಾವ. ರಸನ ಇಂದ್ರಿಯ ಜನ್ಯ ರಾಸನ ಅಲ್ಲಿ ಏನದ್ಮೇಲೆ ರಸನ ಇಂದ್ರಿಯ ಜನ್ಯ ರಾಸನ ಅಂದ್ರೆ ರುಚಿ. ಪ್ರತ್ಯಕ್ಷಕ್ಕೆ ಕಾರಣ ತೀನಿ ಸಂಬಂಧ ಮೂರು ಸಂಬಂಧ ಇರುತ್ತವೆ. ತಿಳಿತಲ್ಲ ಯಾನೆ ಸಂಯೋಗ ಸಂಬಂಧ, ದ್ರವ್ಯದೊಡನೆ ಸಂಯೋಗ ಸಂಬಂಧ ಇಲ್ಲಿ ಸಂಯೋಗ ಇಲ್ಲ. ಆ ಗ್ರಹಣದೊಡನೆ ರಸಗುಣದೇ ಪ್ರತ್ಯಕ್ಷ ಮಾಡ್ಕೋತಾವು. ಪರಂತು ಮಾವಿನ ಹಣ್ಣದಲ್ಲ, ಮಾವಿನ ಹಣ್ಣದಲ್ಲಿ ಆ ರಸ ಸಂಯುಕ್ತ ಅದ. ಮಾವಿನ ಹಣ್ಣಿನಲ್ಲಿ ರಸ ಈಗ ಇಂದ್ರಿಯ ಎದ್ರ ಸಂಬಂಧ ಮೊದಲ ಹಣ್ಣದೊಡನೆ. ಪರಂತು ಅಲ್ಲಪ್ಪಣ ಅದು ಪ್ರತ್ಯಕ್ಷ ಮಾಡ್ಕೊಳ್ಳಲ್ಲ. ರಸನೇಂದ್ರಿಯ ದ್ರವ್ಯದ ಪ್ರತ್ಯಕ್ಷ ಮಾಡ್ಕೊಳ್ಳಲ್ಲ. ರಸತ್ವ ವ್ಯಾಪಕ ಆ ರಸದಲ್ಲಿ ಆಮ್ಲತ್ವ ಮಧುರತ್ವ ವ್ಯಾಪ್ಯ ಜಾತಿಕ ಅಭಾವಕ. ಈಗ ಪ್ರತ್ಯಕ್ಷ ಪ್ರಮಾಣಕ್ಕೆ ಭೇದ ಗ್ರಹಣಜ ಪ್ರಮಾಣ ನಿರೂಪಣ. ಗ್ರಹಣ ಗ್ರಾಹ್ಯೋ ಗುಣ ಗಂಧ, ಗ್ರಹಣೇಂದ್ರಿಯ ಗ್ರಹದಿಂದ ಗಂಧ ಗುಣ. ಸ ದ್ವಿವಿಧ ಸುರಭಿ ಅಸುರಭಿ, ಸುಗಂಧ ದುರ್ಗಂಧ. ಪೃಥ್ವಿ ಮಾತ್ರ ವೃತ್ತಿ, ಫಕ್ತ ಪೃಥ್ವಿಯಲ್ಲಿ ಅಟ್ಟೇನೆ ಇರುತ್ತದೆ. ಗಂಧ ಗುಣ ಕೇವಲ ಪೃಥ್ವಿ ಅಟ್ಟೇನೆ ಇರುತ್ತದೆ. प्रत्यक्ष प्रमाण के भेद घ्राणज प्रमा का निरूपण. तैसे घ्राणज प्रत्यक्ष प्रमा होवे तहा भी ಅಲ್ಲಾದ್ರೂ ಕೂಡ, ಅಲ್ಲಾದ್ರು ಅಂದ್ರೆ ಹಿಂದೆ ಏನು ಹೇಳುದು ಹ್ಯಾಂಗೋ ಇಲ್ಲಾದ್ರೂ ಕೂಡ ಗ್ರಾಣಕ್ಕೆ ಅಂದ್ರೆ ಇಂದ್ರಿಯಕ್ಕೆ, ಗ್ರಾಣಕ್ಕೆ ಅಂದ್ರೆ ಇಂದ್ರಿಯಕ್ಕೆ ವಿಷಯನತೆ ತೀನಿ ಸಂಬಂಧ ಹೇತುವೆ, ಮೂರೇ ಸಂಬಂಧಗಳು ಕಾರಣ ಇರುತ್ತವೆ. ಗ್ರಹಣ ಸಂಯುಕ್ತ ಸಮವಾಯ, ಗ್ರಹಣ ಸಂಯುಕ್ತ ಸಮವಾಯ ಅಂದ್ರೆ ಗಂಧ ಗುಣದು. ಗ್ರಹಣ ಸಂಯುಕ್ತ ಸಮವಾಯ ಗಂಧ ಗುಣದು. ಗ್ರಹಣ ಸಂಯುಕ್ತ ಸಮವೇತ ಸಮವಾಯ ಸಂಬಂಧ. ಗ್ರಹಣ ಸಂಯುಕ್ತ ಗಂಧತ್ವ ಜಾತಿ ವ್ಯಾಪಕ ಜಾತಿದು. ಗ್ರಹಣ ಗಂಧತ್ವ ಜಾತಿ ಮತ್ತು ವ್ಯಾಪ್ಯ ಜಾತಿ ಸುಗಂಧ ದುರ್ಗಂಧ. ಗ್ರಹಣ ಸಂಬಂಧ ವಿಶೇಷಣತಾ ಆ ಗಂಧ ಅಭಾವದು, ಸುಗಂಧದಲ್ಲಿ ದುರ್ಗಂಧದ ಅಭಾವದು.
ಮತ್ತೆ ಅದು ಹೇಳ್ತಾರೆ ನೋಡಿ, घ्राण इंद्रियते द्रव्य का तो प्रत्यक्ष होवे नहीं, घ्राण इंद्रियते तो द्रव्य का प्रत्यक्ष होवे नहीं. ಈಗ ಇಲ್ಲೇ ವಾಸ ಯಾವ್ದು ಹಚ್ಚಿರಿ? ಉದ್ಬತ್ತಿ ಯಾವ್ದದ್ರಿ? ಚಲೋ ವಾಸ ಯಾವ್ದದ ಉದ್ಬತ್ತಿ ಗೊತ್ತಿಲ್ಲ, ಬರೀ ವಾಸ ಅಷ್ಟೇ ಹೇಳ್ಕತ್ತಿದ್ದು. ವಾಸ ಚಲೋ ಅದು, ಚಲೋ ಅದು. पण ಏನು ಏನು ಎದ್ರ ವಾಸ ಅದು? ಉದ್ಬತ್ತಿದು. पण ಉದ್ಬತ್ತಿದು ಜ್ಞಾನ ಈ ಇಂದ್ರಿ ಮಾಡ್ಕೊಳಲ್ಲ, ಫಕ್ತ ಸುಗಂಧ ಒಳ್ಳೆ ತಿಳಿತ್ರಿ. ಹಾ, ಎಲ್ಲಿ ಹೋಯ್ತದು? द्रव्य का तो प्रत्यक्ष हुए नहीं, किंतु केवल गंध गुण का प्रत्यक्ष हुए है. ಕೇವಲ ಗಂಧ ಗುಣದ ಅಷ್ಟೇನೆ ಪ್ರತ್ಯಕ್ಷ ಹೋಗುತ್ತದೆ. पृथ्वी गंध मात्रवती. जो द्रव्य का भी प्रत्यक्ष होता तो ನೋಡಿ, ಒಂದು ವೇಳೆ ಆ ದ್ರವ್ಯದಾದ್ರೂ ಕೂಡ ಪ್ರತ್ಯಕ್ಷ ಆಗ್ತಾ ಇದ್ದಿದ್ದಾದ್ರೆ घ्राण का संयोग संबंध, घ्राणೇಂದ್ರಿಯದು ಆ ದ್ರವ್ಯದೊಡನೆ ಆಗುವುದಕ್ಕಿಲ್ಲ ಸಂಬಂಧ ಪ್ರತ್ಯಕ್ಷ ಮೇ ಕಾರಣ ಹೋತಾ, ಕಾರಣ ಒಂದು ಆಗ್ತಿತ್ತು. ಆ ಇಂದ್ರಿಯದು ದ್ರವ್ಯದೊಡನೆ ಸಂಯೋಗ ಸಂಬಂಧ ಅಂದ್ರೇನು? ಇಂದ್ರಿಯದು ದ್ರವ್ಯದೊಡನೆ ಆಗುವ ಸಂಬಂಧ, ಅದನ್ನು घ्राण प्रत्यक्ष ಆಗ್ತಿತ್ತು, घ्राण प्रत्यक्ष ಆಗ್ತಿತ್ತು होता. घ्राण से द्रव्य का प्रत्यक्ष हुए नहीं, घ्राण से द्रव्य का प्रत्यक्ष हुए नहीं, या ते घ्राण संयोग प्रत्यक्ष हेतु नहीं. द्रव्याशी संबंध प्रत्यक्ष कारण ಇಲ್ಲ ಈ ತಿಳಿಸಿದವರ. और गंध का घ्राण से साक्षात संबंध तो है ही नहीं. ಗಂಧದು ಆ घ्राण ಇಂದ್ರಿಯದೊಡನೆ ಸಾಕ್ಷಾತ್ ಸಂಬಂಧ ಇಲ್ಲವೇ ಇಲ್ಲ. ಮತ್ತೆ ಎಂತ ಸಂಬಂಧ ಅದ? ಪರಂಪರಾ ಸಂಬಂಧ. ಗುಣ ಸ್ವತಂತ್ರ ಇರುವುದಿಲ್ಲ, ಗುಣ ಸ್ವತಂತ್ರ ಇರುವುದಿಲ್ಲ. ಗುಣ ಎದಕ್ಕಂತಾರೆ? ನಿಮ್ಮ ಗುಣಗಳು, ಗುಣ ಗುಣ ನಿಮ್ಗೆಲ್ಲ ಆಗಿ ಹೋಗ್ಯವೆಲ್ಲ ಏನ್ರಿ? ದಕ್ಷಿಣ ಹೇಳಿದ್ರಿ ಏನ್? ಯಾರಿಗೆ ಕೇಳಿಸಿದ? हाँ हाँ, ताकू गुण का है. द्रव्य कर्म से भिन्न होवे, जाति मात्र का आश्रय होवे ಅಂದ್ರೆ ದ್ರವ್ಯ, ಇದು ದ್ರವ್ಯ ಗುಣಕ್ರಿಯಾ ಸ್ವತಂತ್ರ ದ್ರವ್ಯ ಮತ್ತು ಕರ್ಮಸೆ ಭಿನ್ನ ಹೋವೆ, ಅದಕ್ಕೆ ಗುಣ ಅನ್ರಿ. ಅಂದ್ರೆ ಹೇಳೋದು ಅವ್ರ ತಾತ್ಪರ್ಯ गुणसे कर्म से भिन्न ಅಂದ್ರೆ हाताला सापडत नाही, कೈ ಸಿಗ್ತದೇನದು ಗುಣ, परंतु क्रिया होत नाही. क्रिया राहतदेನು? द्रव्य कर्मसे भिन्न ಅಂದ್ರೆ हाताला सापडत नाही, क्रिया होत नाही. अर्थ ನಿಮ್ಗೆ ತಿಳ್ಕೊಳ್ಸಲ. ಹಾ, ಸಾಕ್ಷಾತ್ ಸಂಬಂಧ तो है नहीं ಅಂದ್ರೆ ಪರಂಪರಾ ಸಂಬಂಧ ಅದ. ಸಾಕ್ಷಾತ್ ಸಂಬಂಧ ಇಲ್ಲ ಅಂದ್ರೆ ಏನು? ಪರಂಪರಾ ಸಂಬಂಧ ಅದ. ಮಾಯಿನ ಹಣ್ಣಕ ಅದು ಮುದುಬತ್ತಿ ಆಗ್ಲಿ, ಅದರಲ್ಲಿ ಇದು ಗಂಧ ಗುಣ ಅದ, ದ್ರವ್ಯದು ಅದ್ರ ಜೊತೆಗೆ ಸಾಕ್ಷಾತ್ ಸಂಬಂಧ ಇಲ್ಲ, ಪರಂಪರಾ ಸಂಬಂಧ. ಯಾಕಂದ್ರೆ ಗುಣ ಸ್ವತಂತ್ರ ಇರುವುದಿಲ್ಲ. तो है नहीं, किंतु मत ह್ಯಾಂಗ पुष्पादिकन में गंध का समवाय संबंध है. पुष्पादिकन में ಅಂದ್ರೆ ಎದು ಬೇಕು ಹೂವ ಉದ್ಬತ್ತಿ ಆ ಗಂಧ ಗುಣದು ಸಮವಾಯ ಸಂಬಂಧ ಇರುತ್ತದೆ. ಅವರ घ्राण के इंद्रिय के साथ ही पुष्पादिकन का संयोग संबंध है. याते घ्राण संयुक्त समवाय संबंध थे केवल गंध का घ्राण प्रत्यक्ष हुए है. मतलब घ्राण संयुक्त ಸಮವಾಯ ಸಂಬಂಧದಿಂದ ಕೇವಲ ಗಂಧದೇ ಘ್ರಾಣದಿಂದ ಉತ್ಪನ್ನವಾಗಲ್ಪಟ್ಟಂತಹ ಪ್ರತ್ಯಕ್ಷ ಆಗುತ್ತದೆ. अन्य गुण का घ्राणते प्रत्यक्ष हुए नहीं. अन्य गुण का अंदर 13 हाँ
13 14 ಹೇಳಿದೇವಲ್ಲ, ಅದರೊಳಗ 13 गंध बिटू गुण का ग्रहणते प्रत्यक्ष हो भी नहीं, परंतु हाँ 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 अन्य गुण का ग्रहणते प्रत्यक्ष ಇಲ್ಲಿಲ್ಲ. ಹಾ ಅನ್ಯ ಗುಣಕ ಅಂದ್ರೆ ನೋಡ್ರಿ, ನೋಡ್ರಿ ಹಂಗಲ್ಲ ನೋಡ್ರಿ ನೋಡು, ಅಗ್ನಿ ಕಾರ್ಯ ಇದು ನೇತ್ರ ಐತಿ, ಆದ್ರಿಂದ ಅಗ್ನಿ ರೂಪ, ಅಗ್ನಿದು ರೂಪ 7 ಅದಾವಲ್ಲಿ. ಈ 7 ರೂಪ ನೇತ್ರ ಪ್ರತ್ಯಕ್ಷ ಮಾಡ್ತದ. ಅದರಂತೆ ಪೃಥ್ವಿ ಗುಣ 14, ಪೃಥ್ವಿ ಗುಣಗಳು ಹಿಂದೆ ಹೇಳಿದ್ರು 14. ಈ 14 ಗುಣಗಳಿಗೆ ಪ್ರತ್ಯಕ್ಷ करून घेतो असे अध्यार ಮಾಡ್ಕೋತದೇನು? ಇಂದ ನಾವು ಅಗ್ನಿ ಕಾರ್ಯ ನೇತ್ರ ಇವು ಅಗ್ನಿದು ರೂಪ 7 ರೂಪ ಹೇಳಿದೇವಲ್ಲ, ಅಗ್ನಿದು 7. ಅದೇ ರೀತಿಯಾಗಿ ಪೃಥ್ವಿದು ಗುಣ 14 ಇರುತ್ತವೆ. ಆ 14 ಗುಣಗಳನ್ನು ಪ್ರತ್ಯಕ್ಷ ಮಾಡ್ಕೋತದೇನು? ಇದು ಜ್ಞಾನೇಂದ್ರಿಯ ಇಲ್ಲ ಅಂತ ಹಿಂಗ ಮಾಡ್ಕೊ ಅಷ್ಟೆ. ಆ 4 ಕಡೆ ಹೋಗ್ಬೇಡ್ರಿ ಈಗ. ಹಾ ಅಂದ್ರ ಹಿಂದ ಪೃಥ್ವಿದು ನಾವು 14 ಗುಣಗಳು ಹೇಳಿದೆವು. ಆ 14 ಗುಣಗಳದನ್ನು ಈ ಜ್ಞಾನೇಂದ್ರಿಯ ಪ್ರತ್ಯಕ್ಷ ಮಾಡ್ಕೊತದೇನು? ಹಿಂಗ ಅಧ್ಯಾರ ಮಾಡ್ಬೇಕಲ್ಲಿ, ಮಾಡ್ಕೋಬೇಕು ಅಂದ್ರೆ ಇಲ್ಲ. ಆ 13 ಅಂದ್ರ 13 ಗುಣಗಳು ಇದು ಜ್ಞಾನೇಂದ್ರಿಯ ಪ್ರತ್ಯಕ್ಷ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಅಲ್ಲಿ 13 ಅಂತ ಬರೀಲಿಲ್ಲ. ಆದ್ರೆ ನೀವು स्पष्टವಾಗಿ ನಾವು ಅಲ್ಲಿ ಬರ್ದಿनो. पृथ्वीचे गुण 14 आहेत. त्या 14 गुणाला प्रत्यक्ष करून घेतो का असे अध्यार करावा. ಹಿಂಗ ಅಧ್ಯಾರ ಮಾಡಬೇಕು. ग्रहणते प्रत्यक्ष होवे नहीं, परंतु गंध में जो गंधत्व जाती, गंधदಲ್ಲಿರುವ गंधत्व ಅಂದ್ರೆ व्यापक ताका, आ गंधत्व व्यापक जाति का और गंधत्व के व्याप्य जो सुगंधत्व दुर्गंधत्व, सुगंधत्व दुर्गंधत्व तिनका भी घ्राणज प्रत्यक्ष होवे है. अवुಗಳದಾದರೂ घ्राणज प्रत्यक्ष ಆಗುತ್ತದೆ. तैसे गंध अभाव का भी घ्राणज प्रत्यक्ष होवे. ಗಂಧ ಅಭಾವದಾದರೂ ಕೂಡ ಘ್ರಾಣೇಂದ್ರಿಯಿಂದ ಅಭಾವದಾದರೂ ಪ್ರತ್ಯಕ್ಷ ಜ್ಞಾನ ಆಗುತ್ತದೆ. ಹಿಂದೂ ಅವ್ರು ಹೇಳ್ಯಾರ ನೋಡ್ರಿ, ಯಾವ ಇಂದ್ರಿಯಿಂದ ಆ ಪದಾರ್ಥದ ಜಾತಿದು ಅದೇ ಇದರದ ಅಭಾವದಾದರೂ ಪ್ರತ್ಯಕ್ಷ ಅದೇ ಇಂದ್ರಿಯಿಂದನೇ ಆಗುತ್ತದೆ. ಹಿಂಗೊಂದು ನಿಯಮ ಹಾಕ್ಯಾರ ನೋಡು. ಮತ್ತೆ ಹೇಳ್ತಾರೆ ಈಗ ಅದು ನಿಮ್ಗೆ ಮತ್ತೆ ನಿಯಮ ಹೇಳ್ತಾರ. यद वस्तु येन इंद्रियेण ग्राह्यते तद्गत जाति तद अभावश्च येन इंद्रियेण ग्राह्यते ಅಂತ ಹಿಂದೊಂದು ನಿಯಮ ಹಾಕ್ಯಾರ ಅವರು. ಅದೇ ಹಿಂದಿ ಒಳಗ ज्या इंद्रियते पान 10 ಮೇಲೆ ಹೋಗ್ಯಾದ. जिस पदार्थ का ज्ञान होवे ताके जाति का और ताके अभाव का भी इस इंद्रियते ज्ञान होवे है. ज्या गंधत्व का व्यापक जाति का सुगंधत्व दुर्गंधत्व का प्रत्यक्ष होवे है. सुगंधत्व दुर्गंधत्व का प्रत्यक्ष होवे है. गंधत्व व्यापक जाति, सुगंधत्व दुर्गंधत्व यानी व्याप्य जाति. ता घ्राण संयुक्त समवेत समवाय संबंध घ्राणज प्रत्यक्ष का हेतु है. ಗ್ರಹಣ ಸಂಯುಕ್ತ ಸಂವೇದ ಸಮಯ ಸಂಬಂಧದಿಂದ ಗ್ರಹಣೇಂದ್ರಿಯದು ಪ್ರತ್ಯಕ್ಷ ಕಾರಣ ಇರುತ್ತದೆ. ಕಾಯತೆ ग्रहण संयुक्त जो पुष्पादि तिनमें संवेद गंध है. ಗ್ರಹಣಕ ಸಂಯುಕ್ತವಲ್ಪಟ್ಟಂತ ಯಾವ ಹೂವ ಮೊದಲಾದವುಗಳು ಅವುಗಳಲ್ಲಿ ಸಂವೇತಿ ಅನ್ನದ ಗಂಧ. ತಾಮೇ ಸಮವಾಯ ಗಂಧತ್ವಾದಿ ಕನಕ ಹೈ. ಸಮವಾಯ ಎದ್ರದೈತೆ ಅಂದ್ರ ಗಂಧತ್ವಾದಿಗಳದು ಇರುತ್ತದೆ. तैसे पुष्प के सुगंध में दुर्गंधत्व के अभाव का घ्राणज प्रत्यक्ष हुए है.
ಹೂವಿನ ಸುಗಂಧದಲ್ಲಿ ದುರ್ಗಂಧತ್ವದ ಅಭಾವವು ಆ ಘ್ರಾಣ ಇಂದ್ರಿಯದಿಂದ ಪ್ರತ್ಯಕ್ಷ ಆಗುತ್ತದೆ. ಇದು ಸುಗಂಧ ಅಲ್ಲ, ದುರ್ಗಂಧದ ಅಥವಾ ದುರ್ಗಂಧದಲ್ಲಿ सुगंध का अभाव घ्राण का दुर्गंधत्व अभाव से स्व संबंध विशेषणता संबंध है। आ दुर्गंधत्व अभावदೊಡನೆ स्व संबंध विशेषणता संबंध ಇರುತ್ತದೆ। कायते संयुक्त समवाय संबंध से घ्राण संबंध जो सुगंध अदे मत ಬಿಡಿಸ್ತಾರೆ ನೋಡಿ। ಯಾಕಂದ್ರೆ संयुक्त समवाय संबंधದಿಂದ घ्राण संबंध ಅನ್ನೋ सुगंध तामे आ सुगंधದಲ್ಲಿ दुर्गंधत्व अभाव का विशेषणता संबंध है। विशेषणता संबंध है। ನೀವು ಹೂವಿನ ಜೊತೆಗೆ ಹೇಳ್ತೀರಲ್ಲ, ಯದ್ಯಪಿ ಇಲ್ಲಿ ಯದ್ಯಪಿ ಬರ್ಕೋಬೇಕು ಕೆಳಗ ಏನ್ರಿ ಶಾಸ್ತ್ರಿ ಅವ್ರಿ, ನೀವು ಮಾಡಿರ್ಬೇಕು ಅದು ಮತ್ತೆ ಡಬಲ್ ಆಗ್ಬಾರ್ದು। ನಿಮ್ಮಲ್ಲಿ ಏನೈತ್ರಿ ಅದೆಲ್ಲ ಮೊದಲೇ ಅದಿಲ್ಲ ಯದ್ಯಪಿ, ಹಾ ತೆಳಗಿನ ಲೈನ್ ಕೊಂದು ಯದ್ಯಪಿ ಅದ್ ನೋಡ್ರಿ, ಹಾ ಅದೇ ಬಾಣರಿ ಬಿಡ್ರಿ ಅಥವಾ ಅದು ಕಾಟ್ ಹೊಡಿ ಮೊದಲೇ ಅನ್ಕೋರಿ, ಮೊದಲೇ ಯದ್ಯಪಿ ಅನ್ಕೊಂಡು ಓದಬೇಕು ಅಂತ ಹಿಂಗ ನಿಮ್ಮಲ್ಲಿ ದುರುಸ್ ಮಾಡಿ ಬರ್ಬೇಕು ನೋಡ್ರಿ। हाँ अदे मडरन यद्यपि जहाँ पुष्पादिक दूरी होवे और गंध का प्रत्यक्ष होवे ता पुष्प में क्रिया दिखे नहीं, या ते पुष्पादिकन का घ्राण इंद्रिय ते संयोग के अभाव ते घ्राण इंद्रिय आ हूव ಮೊದಲಾದವುಗಳನ್ನು ಸಂಯೋಗ ಅಂತ ಹೇಳಿರಿ, ಪರಂತು ಅವು ಹೂವು ಎಲ್ಲಿರ್ತಾವ ಅಲ್ಲೇ ಹೌದಿಲ್ಲ ಹೂವ, ಮತ್ತೆ ನೀವು ದೂರಿದ್ದಾಗ ಆ ಘ್ರಾಣೇಂದ್ರಿಯದ ಸಂಯೋಗ ಅಂತ ಯಾಕೆ ಹೇಳಿರಿ? ಯದ್ಯಪಿ ಅಂದ್ರೆ ಅಭಿಪ್ರಾಯ ಐತಿಲ್ರಿ ಶಾಸ್ತ್ರಿ ಅವ್ರಿ, ಹೂವ ದೂರ ಅದ್ರಿ, ಹೂವು ಅಲ್ಲಿ ಅದಾವ, ಉದ್ಭತಿ ಅಲ್ಲಿ ಹಚ್ಚಾರ, परंतु ನೀವು ಆ घ्राण संयुक्त पुष्पादिकन का ಮತ್ತು ಉದ್ಭತಿ ಏನ್ ಬೇತೋರಿ, ಪರಂತು ಪುಷ್ಪಾದಿಕ ಅಲ್ಲಿ ದೂರ ಇದ್ದಾವಲ್ಲ ಮತ್ತೆ ಇಂದ್ರಿಯ ಸಂಯೋಗ ಹೆಂಗ್ ಹೇಳ್ತೀರಿ ನೀವು ಅಂತ ಒಂದು ಅಭಿಪ್ರಾಯ ತಿಳಿಸಿಲ್ಲ। ನೀವು ಕೇಳಬೇಕಾಗಿತ್ತು पुष्पादिक दूरी होवे और गंध का प्रत्यक्ष होवे ता पुष्प में क्रिया दिखे नहीं, ಹೂವಿನಲ್ಲಿ ಏನ್ ಕ್ರಿಯಾ ಕಾಣ್ತದೇನು? याते पुष्पादिकन का घ्राण इंद्रिय ते संयोग के अभाव ते घ्राण संयुक्त समवाय संबंध संभवे नहीं। आदक संयोग संबंध अभावದಿಂದ घ्राण संयुक्त समवाय संबंधे संभविಸುವುದಿಲ್ಲ। ಹಾ ಮತ್ತೆ ಸಮವಾಯ ಸಂಬಂಧ ಹೇಳಕತ್ತೀರಿ ಗಂಧ ಗುಣಗಳೊಡನೆ ಸಂಭವಿಸುವುದಿಲ್ಲ। ಹಾ तथापि गंध तो गुण है, या ते केवल गंध में क्रिया होवे नहीं, केवल गंध में क्रिया होवे नहीं, केवल गंध में नोड्र ಈಗ ಅಷ್ಟಿ ಊರ್ ಹೊರಗೆ ಹೋದೇವಲ್ಲ ಕಡೆ ಹಳದ ಕಡೆ ಊರ್ ದಾಟನ ಹಿಂಗ್ ಮಾಡ್ಕೋಬೇಕು, ಅಷ್ಟೇ ಊರ ಸಾಲಿ ಸ್ಟ್ಯಾಂಡ್ ಬಿಟ್ಟು ಕೂಡಲೇ ಆ ಹಳ್ಳಕ್ಕೆ ಹೋಗೋ ತನಕ ಹಿಂಗೆ ಹಿಡ್ಕೊಂಡು ಹೋಗ್ಬೇಕು। ಯಾಕ ಅವು ಕಣಗಳು ಬಂದು ಇಲ್ಲಿ ಬೀಳ್ತಾವ, ಕಣಗಳು ಇಲ್ಲಿ ಅದು ಅಲ್ಲಿ ಅದದು ಅಲ್ಲಿ ಅದದು ಅದು ಬಂದು ಕಣ್ಗಳು ಇಲ್ಲಿ ಬೀಳ್ತಾವ। ಹಾ ನೀವು ಬ್ಯಾಸ್ಯಾಗ ನೋಡಿ ಎಲ್ಲ ಒಣಗ್ತಂದ್ರೆ ಕಣ್ಗಳು ಅದು ಬಂದು ಬೀಳಲ್ಲ ಅದಿಲ್ಲ, ಅಂದ್ರೆ ಅಲ್ಲಿದು ಆ ಗುಣದಲ್ಲೇನು ಕ್ರಿಯೆ ಇಲ್ಲಪ್ಪ, ಪಣ ಅದ್ರಂದು ಏನ್ ಸಣ್ಣ ಕಣಗಳು ಅದಾವಲ್ಲ ಆ ಕಣಗಳು ಬಂದು ಇಲ್ಲಿ ಬೀಳ್ತಾರ್ತಾವ ಅಂತ ಹೇಳ್ತಾರ। ಹಾ ತಿಳ್ತ್ರಿ लास्ट केवल गंध में क्रिया होवे नहीं, केवल गंध में क्रिया होवे नहीं, गुण 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 ಅಜತ್ ಲಕ್ಷಣ ಯಾಕೆ ಮಾಡ್ತೀರಿ? ನಿಮ್ಗೇನ್ ಬರ್ತಾನೆ ಬರಲ್ಲ, ಹೋಗ್ಯದಲ್ಲ
ಹಾ ಅಜತ್ ಲಕ್ಷಣ ಯಾಕೆ ಮಾಡ್ತೀರಿ? ಅಜತ್ ಲಕ್ಷಣ ಯಾಕೆ ಮಾಡ್ತೀರಿ ಅಂತ ಕೇಳ್ತಾರೆ. ಅಲ್ಲಿ ಅಜ್ಞಾತ ಲಕ್ಷಣದೊಳಗೆ ತ್ಯಾಗ ಏನು ಮಾಡದೇ ಇಲ್ಲ, ಎಲ್ಲ ಗ್ರಹಣ ಮಾಡ್ತೇವೆ. ಅದಕ್ಕದು ಭಾಗತ್ಯಾಗ ಕುಂಡ್ರಂಗಿಲ್ಲ. ಭಾಗತ್ಯಾಗ ಕಡೆ ಹೋಗ್ಬೇಡ್ರಿ. ಈಗ ಭಾಗತ್ಯಾಗ ಫಕ್ತ ಅಜತ್ ಲಕ್ಷಣ ನೀವು ಯಾಕೆ ಮಾಡ್ತೀರಿ ಅಂತ ಅವ್ರು ಕೇಳಿದ ಕೂಡಲೇ ನೀವು ಭಾಗತ್ಯಾಗ ಲಕ್ಷಣ ಕಡೆ ಯಾಕೆ ಹೋಗ್ತೀರಿ? ಸಂಪೂರ್ಣ ವಾಚ್ಯಾರ್ಥ ನಾವು ಹಂಗೆ ಇಟ್ಕೊಳ್ಳೋದದ, ತತ್ಸಂಬಂಧಿ ಅಧಿಕ ಗ್ರಹಣ ಮಾಡೋದದ. ಸೋಣು ಧಾವತಿ, ಕೆಂಪ ಓಡುತ್ತದೆ, ಕೆಂಪುದರಲ್ಲಿ ಓಡುತ್ತಾನಾದ್ರೆ ಸಂಭವಿಸಲ್ಲ. ಗುಣಮೆ ಕ್ರಿಯಾ ಹೋವೇನಿ, ಗುಣಮೆ ಕೆಂಪು ಓಡ್ತದೇನು? ಓಡಲ್ಲ. ಅದಕ್ಕೆ ಯಾಕೆ ಅದ್ರಲ್ಲಿ ಕ್ರಿಯೆ ಆಗಲ್ಲ, ಅದು ಕ್ರಿಯೆ ಆಗಲ್ಲ. ಕೆಂಪು ಬಣ್ಣಿನ ಕುದುರೆ ಓಡುತ್ತದೆ. ಹಂಗೆ ಇಟ್ಕೊಳ್ಳೋದು ಅಜತ್ ಲಕ್ಷಣ. ಅದಕ್ಕೆ ಅಜತ್ ಲಕ್ಷಣ ಅಂದ್ರೆ ಅಂತ ಕೇಳ್ಕತ್ತೀನಿ ನಿಮ್ಗ. ಅಂತ ಹೇಳೋದು. ಗುಣದಲ್ಲಿ ಕ್ರಿಯೆ ಆಗೋದಿಲ್ಲ. शीतल केवल गंध में क्रिया होवे नहीं, किंतु गंध के आश्रय जो पुष्पादिकन के सूक्ष्म अवयव, आ हूविन सूक्ष्म अवयव, ಆ ಸೂಕ್ಷ್ಮ ಅವಯವಗಳಲ್ಲಿ ಕ್ರಿಯೆಯಾಗಿ ಅವು ಸಣ್ಣ 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 ಕಣಗಳು ಗಾಳಿ ದ್ವಾರ ಬಂದು ಇಲ್ಲಿ ಆ ಕಣಗಳು ನಿಮ್ಗೆ किंतु गंध के आश्रय जो पुष्पादिकन के सूक्ष्म अवयव 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 अंदर अवयवಗಳು अवयव द्रव्य समूहाय कारणम अवयव जन्य द्रव्य अवयवी अवयवी जन्यत्वे सति अवयव अजनकः अंत्य अवयवी अवयवी अंत्य अवयवी अंदरने घट अवयव अंदर इव परमाणुगुळु अवयव द्रव्य समूह कारण अवयव अंत्य अवयव अंदर घट अवयव अंदर द्रव्य समूह कारण अवयव द्रव्य समूह कारण अवयव अवयवी अवयवी जन्य द्रव्य अवयवी अवयवी ಅದ್ರಾಗಿಲ್ರಿ ಶಾಸ್ತ್ರ ಅಲ್ಲಿ ಅದ್ರಾಗ ಬರಿಬೇಡ್ರಿ ಅವು ಲಕ್ಷಣಗಳು ಬರಿಬಾರ್ದು ಈ ಕಡೆ ಹಿಂಗ್ ಬದಿ ಹಿಂಗ್ ಬರೀ ಹಿಂಗ ಈ ಕಡೆ ಹೆಂಗ್ ಬರೀ ನೋಡಿ ಅಲ್ಲೇ ಬರಿಬೇಕಾಗ ಒಂದು ಚಿಹ್ನೆ ಮಾಡಿ ಬರಿಬೇಕು जन्य द्रव्य अवयवी जन्य द्रव्य अवयवी जन्य अंदर शब्द जन्य है सो द्रव्य नहीं द्रव्य उपादान कारण है सो जन्य नहीं परमाणु जन्य अदावेनो उपादान कारण परमाणु द्रव्य म्हणजे परमाणु द्रव्य आहे ते जन्य नाही ಹುಟ್ಟಲ್ಲ ನಿತ್ಯ ಅದಾವು ಅವ್ರ ಮತದಲ್ಲಿ ಅಂತ್ಯ ಅವಯವಿ ಅವಯವ ಜನ್ಯತ್ವೇ ಸತಿ ಅವಯವಿ ಅಜನಕಃ ಅವಯವ ಜನ್ಯತ್ವೇ ಸತಿ ಅವಯವಿ ಅಜನಕಃ ಅಂತ್ಯ ಅವಯವಿ ಅಂದ್ರೆ ಘಟ पुष्पादिकन के सूक्ष्म अयो तिन्मय क्रिया होय के ग्रहण ते संयोग होवे है या ते
ಕೊನೆಗೆ ಇದು ಹೇಳ್ಕೊತಾವ ನೋಡು, ಸಿಕ್ಕದ ಮುಗಿತು ಅಲ್ಲಿ ಹೋಗಿರಲಿ ನೀವು. अवयव तिनमें क्रिया होई के घ्राण ते संयोग होवे है, या ते घ्राण संयुक्त जो पुष्पादिकन के सूक्ष्म अवयव तिनमें गंध का समवाय होने ते ಅವಯವಗಳಲ್ಲಿ ಗಂಧದ ಸಮವಾಯ ಇರೋಣದಿಂದ घ्राण संयुक्त समवाय संबंध ही गंध के घ्राणज प्रत्यक्ष का हेतु है. घ्राण संयुक्त समवाय ಸಂಬಂಧವೇ ಗಂಧದ घ्राणದಿಂದ ಉತ್ಪನ್ನವಾದ ಪ್ರತ್ಯಕ್ಷ ಜ್ಞಾನಕ ಕಾರಣ ಇರುತ್ತದೆ. इस रीति से घ्राणज प्रत्यक्ष के हेतु तीन ही संबंध है. घ्राणज प्रत्यक्ष ज्ञान का मूरे संबंध अदव. सो व्यापार है. घ्राण इंद्रिय कर्ण है, घ्राणज प्रत्यक्ष प्रमा फल है. इस रीति से श्रोत्रादि पंच इंद्रियंते बाह्य पदार्थन का ज्ञान होवे है. ಈ ರೀತಿ ಬಾಹ್ಯ ಪದಾರ್ಥದ ಜ್ಞಾನ 5 ಜ್ಞಾನೇಂದ್ರಿಯಗಳಿಂದ ಆಗುತ್ತದೆ. ಒಟ್ಟು 5 ಜ್ಞಾನೇಂದ್ರ ಬಾಹ್ಯ ಪ್ರತ್ಯಕ್ಷ ಪ್ರಮ 5 ಜ್ಞಾನೇಂದ್ರಿಯಗಳದು ಇಲ್ಲಿ ತನಕ ಮುಗಿತು. ಈಗ ಇನ್ನೂ ಒಂದು ಇಂದ್ರಿಯ ನೈಯಾಯಿಕರು ಮನಸ್ಸು ಅಂತ ಹೋಗ್ತಾರ, ಅದು ನಾಳೆ ನೋಡೋಣ. Kurva